ಯಾರೆಲ್ಲ ಜೀವನದಲ್ಲಿ ಕಷ್ಟ ಅಂತೀರಾ ಅವರು ಈ ವಿಡಿಯೋ ನೋಡಿ. ಮತ್ತೆ ನಿಮ್ಮ ಜೀವನದಲ್ಲಿ ಕಷ್ಟ ಇದೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಇದು ಕಥೆ ಅಲ್ಲ, ಸತ್ಯ ಘಟನೆ. ಈಕೆಯ ಹೆಸರು ಅರುಣಿಮಾ ಸಿನ್ಹಾ ಅಂತ. ಈಕೆ ಉತ್ತರ ಪ್ರದೇಶದಲ್ಲಿನ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದಂಥ ಈಕೆಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ. ಅಲ್ಲದೆ ಈಕೆ ವಾಲಿಬಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ಲೇಯರ್ ಆಗಿರ್ತಾರೆ. ಈಕೆ ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡು ಕಷ್ಟದಲ್ಲಿಯೇ ಒಂದು ಉತ್ತಮ ಆಟಗಾರ್ತಿಯಾಗಿ ಬೆಳೆದಿರ್ತಾಳೆ. ಮತ್ತು ಅವಕಾಶಕ್ಕೆ ಹಾಗೇ ಒಂದು ಸಾರಿ ತನ್ನ ಜೀವನದಲ್ಲಿ ಟ್ರೈನ್ನಲ್ಲಿ ಪ್ರಯಾಣ ಮಾಡಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ಆ ಪ್ರಯಾಣ ಎಂಥ ದೊಡ್ಡ ತಿರುವನ್ನು ತಂದುಕೊಡುತ್ತೆ ಅಂದರೆ, ಪಾಪ ಆಕೆ ಇದ್ದಂಥ ಟ್ರೈನ್ಗೆ 4 ಜನ ದರೋಡೆಕೋರರು ನುಗ್ತಾರೆ. ನುಗ್ದಂಥ ದರೋಡೆಕೋರರು ಆಕೆ ಹತ್ರ ಸಾಕಷ್ಟು ಒಡೆ ವಸ್ತ್ರಗಳನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ ವಿರೋಧಿಸ್ತಾರೆ ಆಗ ಅವರು ಟ್ರೈನಿಂದ ದೂಕ್ಬಿಡ್ತಾರೆ. ಆಕೆ ಪ್ರಜ್ಞಾತ ಸ್ಥಿತಿಯಲ್ಲಿ ಮಲ್ಕೊಂಡಿರ್ತಾಳೆ. ಆದರೆ ಅಳಿಯ ಮೇಲೆ ಅವಳ ಅದೃಷ್ಟ, ಒಂದು ಕಾಲಿನ ಮೇಲೆ ಟ್ರೈನ್ ಹೋಗಿರುತ್ತೆ. ಇದು ಅವಳ ಇಡೀ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಪ್ರಜ್ಞೆ ಬಂದ ತಕ್ಷಣ ಆಕೆ ಆಸ್ಪತ್ರೆಯಲ್ಲಿ ಇರ್ತಾಳೆ. ಇಡೀ ಜೀವನವೇ ನರಕ ಆಗಿರುತ್ತೆ. ಬಟ್ ಡಾಕ್ಟ್ರ್ ಹೇಳಿದ್ಮೇಲೆ ಅದನ್ನು ಆಪ್ರೇಷನ್ ಮಾಡಿಸ್ಕೋತಾಳೆ. ಮುಂದೆ ನನ್ನ ಜೀವನ ಏನು, ನಾನು ಕಂಡಂಥ ಕನಸು, ಇಲ್ಲಿವರೆಗೆ ಪಟ್ಟಂಥ ಪ್ರಯತ್ನ ಎಲ್ಲ ವ್ಯರ್ಥ ಆಯ್ತಲ್ಲ ಅಂತ, ಇದಕ್ಕಿಂತಲೂ ಕಠಿಣವಾದ ಕೆಲಸವನ್ನು, ಕರ್ತವ್ಯವನ್ನು, ನಾನು ಸಾಧನೆಯನ್ನು ಮಾಡಬೇಕು ಅಂತೇಳಿ ದೃಢ ಸಂಕಲ್ಪ ಮಾಡ್ತಾಳೆ. ಬಿಡದೆ ಮೌಂಟ್ ಎವರೆಸ್ಟ್ ಶಿಖರವನ್ನೇ ಏರ್ತೀನಿ ಅನ್ನೋ ಕನಸನ್ನು ಕಾಣ್ತಾಳೆ. ಆದರೆ ಈಕೆ ಕಾಲು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ಕೃತಕ ಕಾಲಿನೊಂದಿಗೆ ಒಂದು ಬೆಟ್ಟ ಶಿಖರ ಏರೋದು ಅಂದರೆ ಹುಡುಗಾಟನ, ಕಠಿಣವಾದ ಶ್ರಮ. ಅದು ಯಾವ ಮಟ್ಟಕ್ಕೆ ಅಂತಂದರೆ ಹಗಲು ರಾತ್ರಿ ಅಂತಲೇ ಆ ಕೃತಕ ಕಾಲಿನ ಜೊತೆಗೆ ನಡೆದಂಥ ಘಟನೆಯನ್ನು ಮರೆತು ಜೀವನವನ್ನು ಸಾಗಿಸೋದನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಛಲ ಬಿಡದೆ ಪರ್ವತವನ್ನು ಏರೋ ಪ್ರಯತ್ನವನ್ನು ಮಾಡ್ತಾರೆ. ಬಿಡಲ್ಲ. 2013ರಲ್ಲಿ ಈಕೆ ಮೌಂಟ್ ಎವರೆಸ್ಟನ್ನು ಏರಿದ ಕೃತಕ ಕಾಲಿನೊಂದಿಗೆ ಮೊಟ್ಟ ಮೊದಲ ಮಹಿಳೆಯನ್ನು ಅನಿಸ್ಕೊಳ್ತಾರೆ. ಇದಲ್ಲದೆ ಸಾಕಷ್ಟು ಪರ್ವತಗಳನ್ನು ಇವರು ಏರಿ ತಮ್ಮ ಹೆಸರಿನಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದಲ್ವಾ ಛಲ ಅಂದರೆ, ಇದಲ್ವಾ ಸಾಧನೆ ಅಂದರೆ? ನೋಡಿ, ಇಂಥವರ ಮಧ್ಯೆ ನಾವು ಬದುಕಿದ್ದು ಕೂಡ ನಮ್ಮ ಜೀವನ ಕಷ್ಟ ಅಂತ ಹೇಗೆ ಮಾತಾಡೋದು? ಒಂದು ಹುಡುಗಿ ಅಷ್ಟೇ ಕಷ್ಟಗಳು ಬಂದರೂ ಕೂಡ ಈ ಥರದಂಥ ಸಾಧನೆಯನ್ನು ಮಾಡಿರೋ ಈ ಹುಡುಗಿ, ಈ ಉತ್ತರ ಪ್ರದೇಶದ ಮಹಿಳೆ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ. ನಾವು ಸಣ್ಣ ಸಣ್ಣ ಕಷ್ಟಗಳಿಗೆ ಸೂಸೈಡ್ ಮಾಡ್ಕೊಳ್ಳೋದು, ಜೀವನವನ್ನು ತ್ಯಜಿಸೋದು, ಅದಲ್ಲದೆ ತಪ್ಪು ದಾರಿಗಳಲ್ಲಿ ಇಳಿಯೋದು ನಾವು ಮಾಡ್ತಾ ಇರ್ತೀವಿ. ಅಂಥ ಮಧ್ಯಗಳಲ್ಲಿ ಈ ಥರದ ವ್ಯಕ್ತಿಗಳು ನಮಗೆ ನಿಜಕ್ಕೂ ದೊಡ್ಡ ಸ್ಫೂರ್ತಿಯನ್ನು ತಂದುಕೊಡ್ತಾರೆ. ಜೈ ಕರ್ನಾಟಕ ಮಾತೆ.